ಬೆಂಗಾಲಿ ಲೆಜೆಂಡರಿ ನಟ ಮಿಥುನ್ ಚಕ್ರವರ್ತಿಗೆ ಪಾಲ್ಕೆ ಕಿರೀಟ. ಮಿಥುನ್ ಚಕ್ರವರ್ತಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿದೆ. ಬಾಲಿವುಡ್ನ ಡಿಸ್ಕೋ ಡ್ಯಾನ್ಸರ್ ಮಿಥುನ್ ಚಕ್ರವರ್ತಿಗೆ ಪಾಲ್ಕೆ ಪ್ರಶಸ್ತಿ ಒಲಿದಿದೆ. 74ನೇ ವಯಸ್ಸಿನ ಮಿಥುನ್ ಚಕ್ರವರ್ತಿಗೆ ಒಲಿದಿದೆ ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ. ಸಿನಿಮಾ ಜೀವನ ಪ್ರಯಾಣದಲ್ಲಿ 270 ಚಿತ್ರಗಳಲ್ಲಿ ಮಿಥುನ್ ಚಕ್ರವರ್ತಿ ಅವರು ಅಭಿನಯಿಸಿದ್ದಾರೆ. ನಾಯಕನಾಗಿ 50ಕ್ಕೂ ಹೆಚ್ಚು ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ಅನ್ನೋ ಮೇರುನಟ ಇವರು. ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಅಪ್ರತಿಮ ಕೊಡುಗೆಗೆ ಸಂದಂತ ಪ್ರಶಸ್ತಿ ಇದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಅಕ್ಟೋಬರ್ 8ರಂದು ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಪ್ರಶಸ್ತಿ ಘೋಷಣೆ ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಟ್ವೀಟ್ ಮಾಡಿದ್ದಾರೆ. ಮಿಥುನ್ ದಾ ಸಿನಿಮಾ ಪ್ರಯಾಣ ತಲೆಮಾರುಗಳಿಗೆ ಸ್ಫೂರ್ತಿ. ಟ್ವೀಟ್ ಮಾಡಿ ಮಿಥುನ್ ದಾಗೆ ಅಭಿನಂದಿಸಿದ್ದಾರೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಗಮನಿಸ್ತಾ ಇದ್ದೀವಿ, ಬೆಂಗಾಲಿ ಲೆಜೆಂಡರಿ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕಿರೀಟ ಘೋಷಣೆ ಮಾಡಲಾಗಿದೆ. ಬಾಲಿವುಡ್ನ ಡಿಸ್ಕೋ ಡ್ಯಾನ್ಸರ್ ಮಿಥುನ್ ಚಕ್ರವರ್ತಿಗೆ ಈಗ ಪಾಲ್ಕೆ ಪ್ರಶಸ್ತಿ ಒಲಿದಿರುವುದು. 74ನೇ ವಯಸ್ಸಿನ ಮಿಥುನ್ ಚಕ್ರವರ್ತಿ ಅವರಿಗೆ ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ ಒಲಿದು ಬಂದಿರುವುದು ನಿಜಕ್ಕೂ ಕೂಡ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೆಮ್ಮೆಯ ಸಂಗತಿ ಇದು. ಸಿನಿಮಾ ಜೀವನ ಪ್ರಯಾಣದಲ್ಲಿ 270 ಚಿತ್ರಗಳಲ್ಲಿ ಮಿಥುನ್ ದಾ ಅಭಿನಯಿಸಿದ್ದಾರೆ. ನಾಯಕನಾಗಿ 50ಕ್ಕೂ ಹೆಚ್ಚು ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ಇವರು. ಭಾರತೀಯ ಚಿತ್ರರಂಗಕ್ಕೆ ಅಪ್ರತಿಮ ಕೊಡುಗೆಯನ್ನ ನೀಡಿದ್ದಾರೆ. ಅದಕ್ಕೆ ಸಂದಂತ ಪ್ರಶಸ್ತಿ ಇದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಅಂದ್ರೆ ಅಕ್ಟೋಬರ್ 8ರಂದು ಈ ಒಂದು ಸಮಾರಂಭ ನಡೆಯುತ್ತೆ. ಅವತ್ತೇ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಪ್ರಶಸ್ತಿ ಘೋಷಣೆ ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಟ್ವೀಟ್ ಮಾಡಿದ್ದಾರೆ. ಮಿಥುನ್ ದಾ ಸಿನಿಮಾ ಪ್ರಯಾಣ ತಲೆಮಾರುಗಳಿಗೆ ಸ್ಫೂರ್ತಿ ಅಂತ ಹೇಳಿ ಟ್ವೀಟ್ ಮಾಡೋ ಮುಖೇನ ಅಭಿನಂದಿಸಿದ್ದಾರೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್.